ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸಮಸ್ಯೆ ಜಟಿಲವಾಗ್ತಾ ಹೋಗ್ತಾ ಇದೆ. ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಟಿಕೆಟ್ ನನಗೆ ಬೇಕು ಅಂತ ಹೈಕಮಾಂಡ್ ಮೂಲಕ ಲಾಬಿ ಮಾಡ್ತಾ ಇದ್ರೆ, ಈ ಕಡೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಕೂಡ ಟಿಕೆಟ್ ತನಗೆ ಕೊಟ್ರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ರಕ್ಷಾರಾಮಯ್ಯ ಹೆಸರು. ಹಾಗಾದ್ರೆ ಈ ಮೂರು ಜನರಲ್ಲಿ ಟಿಕೆಟ್ ಯಾರಿಗೆ ಫೈನಲ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು. ರಕ್ಷಾರಾಮಯ್ಯ, ಮೊಯ್ಲಿ, ಶಿವಶಂಕರ್ ರೆಡ್ಡಿ ಮಧ್ಯೆ ಫೈಟ್. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ಗಾಗಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹಾಗೂ ಯುವ ನಾಯಕ ರಕ್ಷಾರಾಮಯ್ಯ ಫೈಟ್ ನಡೆಸುತ್ತಿದ್ದಾರೆ. ಮೂವರು ಸಹ ಪ್ರಭಾವಿಗಳೇ ಆಗಿರುವುದರಿಂದ ಹೈಕಮಾಂಡ್ ಬಳಿ ಟಿಕೆಟ್ಗಾಗಿ ತಮ್ಮದೇ ಪ್ರಭಾವವನ್ನು ಬಳಸಿ ದೊಡ್ಡ ಮಟ್ಟದ ಲಾಭಿಯನ್ನು ಕೂಡ ನಡೆಸುತ್ತಿದ್ದಾರೆ. ವೀರಪ್ಪ ಮೊಯ್ಲಿ ಅವರ ಪರ ಕೆಲ ಹೈಕಮಾಂಡ್ ನಾಯಕರೇ ಇದ್ದಾರೆ. ಇನ್ನು ಏನೇ ಆದರೂ ಕೂಡ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡಿಸಲೇಬೇಕು, ಒಬಿಸಿಗೆ ಟಿಕೆಟ್ ಸಿಗಲೇಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪಟ್ಟಿಡಿದಿದ್ದಾರೆ. ಇತ್ತ ಸುಧಾಕರ್ ಅವರನ್ನ ಎದುರಿಸೋದಕ್ಕೆ ಒಕ್ಕಲಿಗ ಕೋಟಾದಲ್ಲಿಯೇ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತೇಳಿ ಶಿವಶಂಕರ್ ರೆಡ್ಡಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದ್ರೀಗ ಈ ಮೂವರ ನಡುವಿನ ಟಿಕೆಟ್ ಫೈಟ್ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅಂಗಳದಲ್ಲಿದೆ ಅಂತ ಹೇಳಲಾಗ್ತಿದೆ. ದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಕಾಂಗ್ರೆಸ್ನ ಸಿಇಸಿ ಸಭೆಯಲ್ಲಿ ಬಹುತೇಕ ಕಾಂಗ್ರೆಸ್ ಟಿಕೆಟ್ ರಕ್ಷಾರಾಮಯ್ಯ ಅವರಿಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಟಿಕೆಟ್ಗಾಗಿ ಪ್ರಬಲ ಪೈಪೋಟಿ ನಡೆಸಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರಿಗೆ ರಾಜ್ಯಸಭೆಯ ಆಫರ್ ಕೊಟ್ಟು ಮೊಯ್ಲಿ ಅವರನ್ನ ಮನತಣಿಸುವ ಕೆಲಸವನ್ನ ಮಾಡಲಾಗಿದೆಯಂತೆ. ವೀರಪ್ಪ ಮೊಯ್ಲಿ ಅವರಿಗೆ ರಾಜ್ಯಸಭೆಯ ಆಫರ್ ಅನ್ನು ಕೊಟ್ಟು ಮನತಣಿಸಿರಬಹುದು. ಆದ್ರೆ ಈಗ ಶಿವಶಂಕರ್ ರೆಡ್ಡಿ ಅವರ ನಡೆ ಏನು ಎಂಬ ಪ್ರಶ್ನೆ ಮೂಡಿದೆ. ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ವಾಹನವನ್ನು ಸಿದ್ಧ ಮಾಡಿಕೊಂಡಿರುವ ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಆದರೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವರ ನಡೆ ಏನು ಎಂಬುದು ನಿಗೂಢವಾಗಿದೆ. ಒಟ್ನಲ್ಲಿ ಮೂವರ ನಡುವಿನ ಫೈಟ್ನಲ್ಲಿ ಬಹುತೇಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇರುವಂತಹದ್ದು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ನಡುವೆ ಹಣಾಹಣಿ ರೋಚಕ ನಡೆಯಲಿದೆ ಅಂತಾರೆ ರಾಜಕೀಯ ವಿಶ್ಲೇಷಕರು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.